ಕೇಳ್ತಾ ಇದ್ದೀರಾ ಭಕ್ತಿ ಸ್ಟುಡಿಯೋ ರೇಡಿಯೋ ಸಿಟಿ 91.1 ಅಲ್ಲಿ ಆರ್ಜೆ ನಿಖಿತಾ ಜೊತೆ. ಶನಿದೇವನ ಜಯಂತಿ ಇತ್ತು. ಯಾವುದೇ ತೊಂದರೆ ಇದ್ದಾಗಲೂ ಕೂಡ ಶನಿಯ ಸಡೆ ಸಾತಿ ಶನಿ ಆಗಿರ್ಬೋದು, ಮಹಾದಶೆ ಆಗ್ತಿರ್ಬೋದು, ಏನೇ ತೊಂದರೆ ಇದ್ರೂ ಕೂಡ ಶನಿಯನ್ನು ಒಲಿಸಿಕೊಳ್ಳೋದಿಕ್ಕೆ, ನಮ್ಮನ್ನು ರಕ್ಷಿಸಿಕೊಳ್ಳೋದಿಕ್ಕೆ ಹನುಮಂತನ ಆರಾಧನೆ ಮಾಡ್ತೀವಿ. ಅಷ್ಟೇ ಅಲ್ಲ, ಹನುಮಂತ ಸೂರ್ಯನ ಶಿಷ್ಯನೂ ಕೂಡ ಹೌದು. ಜ್ಞಾನಕ್ಕಾಗಿ, ಧೈರ್ಯಕ್ಕಾಗಿ, ಆರೋಗ್ಯಕ್ಕಾಗಿ ನಾವು ಹನುಮಂತನ ಆರಾಧನೆ ಮಾಡ್ತೀವಿ. ಅಂಥದ್ರಲ್ಲಿ ಪಂಚಮುಖಿ ಹನುಮಂತ, ಈ ಪಂಚಮುಖಿ ಹನುಮಂತನ ಹಿಂದಿನ ಪೌರಾಣಿಕ ಕಥೆ ಮತ್ತು ಆ ಪಂಚಮುಖಗಳು ಏನು ಹೇಳುತ್ತೆ, ಈ ಎಲ್ಲ ವಿಚಾರವನ್ನು ನಾವು ತಿಳ್ಕೊಳ್ತಾ ಇದ್ದೀವಿ. ಪಂಚಮುಖಿ ಹನುಮಂತನ 5 ಮುಖಗಳು ಮಹತ್ತರವಾದಂತಹ ವಿಚಾರವನ್ನು ಸಾರುತ್ತೆ. ರಾಮಾಯಣ ಮಹಾಕಾವ್ಯದ ಅತ್ಯಂತ ಪ್ರಸಿದ್ಧ ಪಾತ್ರಗಳಲ್ಲಿ ಪಂಚಮುಖಿ ಹನುಮಂತನು ಕೂಡ ಒಬ್ಬ. ಗೊತ್ತಾ, ರಾಮ ಮತ್ತು ಲಕ್ಷ್ಮಣನನ್ನ ಉಳಿಸೋದಿಕ್ಕೆ ಹನುಮಂತ ಪಂಚಮುಖಿಯ ರೂಪವನ್ನ ಪಡೆದದ್ದು ಅಂತ ಹೇಳ್ತಾರೆ. ಲಕ್ಷ್ಮಣ ಅಥವಾ ಇಂದ್ರಜಿತನ ಕೊಂದಾಗ ರಾವಣ ಯುದ್ಧವನ್ನ ಗೆಲ್ಲೋದಿಕ್ಕೆ ತನ್ನ ಸಹೋದರರಲ್ಲಿ ಒಬ್ಬನಾಗಿರುವಂತಹ ಅಹಿರ್ವಾನನ ಕಡೆಗೆ ತಿರುಗ್ತಾನಂತೆ ಸಹಾಯ ಕೇಳಿಕೊಂಡು. ಆಗ ಪಾತಾಳ ಲೋಕದ ರಾಜನಾಗಿದ್ದ ಈ ಅಹಿರ್ವಾನ ಬ್ರಹ್ಮನಿಂದ ವರವನ್ನ ಪಡೆದಿರ್ತಾನೆ. ಏನಂತ, ಯಾರಾದ್ರೂ ಏಕಕಾಲದಲ್ಲಿ 5 ದಿಕ್ಕುಗಳಲ್ಲಿ ಮೇಣದ ಬತ್ತಿಗಳನ್ನ ಊದಿದರೆ ಮಾತ್ರ ಅವನು ಕೊಲ್ಲಲ್ಪಡುತ್ತಾನೆಯೇ ಹೊರತು ಯಾರಿಂದಲೂ ನನ್ನ ಸಾವಿಗೆ ಕಾರಣವಾಗಬಾರದು. ಆತ ಒಬ್ಬ ಬಲಿಷ್ಠ ರಾಕ್ಷಸನಾಗಿರ್ತಾನೆ. ವಿಭೀಷಣನಿಗೆ ಅಹಿರ್ವಾಣನ ಬಗ್ಗೆ ಚೆನ್ನಾಗಿ ತಿಳಿದಿತ್ತು ನೋಡಿ. ದಾಳಿಯ ಬಗ್ಗೆ ಅವನು ರಾಮನಿಗೆ ಎಚ್ಚರಿಕೆಯನ್ನೂ ಕೂಡ ನೀಡ್ತಾನೆ. ಅಹಿರ್ವಾನ ಹಲವಾರು ಬಾರಿ ದಾಳಿ ಮಾಡೋದಕ್ಕೆ ಪ್ರಯತ್ನಿಸಿದ್ರೂ ಕೂಡ ವಿಫಲನಾಗ್ತಾನೆ. ಕೊನೆಗೆ ಅವನು ವಿಭೀಷಣನಂತೆ ವೇಷವನ್ನು ಧರಿಸಿ ರಾಮ ಮತ್ತು ಲಕ್ಷ್ಮಣರು ಮಲಗಿದ್ದಾಗ ಅವರ ಕೋಣೆಗೆ ಪ್ರವೇಶಿಸ್ತಾನೆ. ಅಹಿರ್ವಾನ ಮಲಗಿದ್ದಾಗ ರಾಮ ಮತ್ತು ಲಕ್ಷ್ಮಣರನ್ನ ಪಾತಾಳ ಲೋಕಕ್ಕೆ ಕರೆದೊಯ್ತಾನೆ. ರಾಮ ಮತ್ತು ಲಕ್ಷ್ಮಣರನ್ನ ಹುಡ್ಕೊಂಡು ಹನುಮಂತನು ಮುಂದೆ ಪಾತಾಳ ಲೋಕಕ್ಕೆ ಪ್ರಯಾಣ ಬೆಳೆಸ್ತಾನೆ. ಆದರೆ ಇಲ್ಲಿ ಹನುಮಂತನಿಗೆ ಅಹಿರ್ವಾನನ ವರದ ಬಗ್ಗೆ ಚೆನ್ನಾಗಿ ತಿಳಿದಿತ್ತು. ಅವನನ್ನು ಕೊಲ್ಲೋದಿಕ್ಕೆ ಅಂತ ಹೇಳಿ ಹನುಮಂತ ಪಂಚಮುಖಿ ರೂಪವನ್ನು ಧರಿಸಿ 5 ಮುಖಗಳನ್ನು ಹೊಂದಿದ್ದ 5 ಮೇಣದ ಬತ್ತಿಗಳನ್ನು ಏಕಕಾಲದಲ್ಲಿ ಎಲ್ಲ ದಿಕ್ಕುಗಳಲ್ಲಿಯೂ ಕೂಡ ಊದ್ತಾನಂತೆ. ಈ ರೀತಿಯಾಗಿ ಹನುಮಂತ ಅಹಿರ್ವಾನ ರಾಕ್ಷಸನನ್ನ ಕೊನೆಗೊಳಿಸಿ ರಾಮನನ್ನ ಮುಕ್ತಗೊಳಿಸ್ತಾನೆ ಆತನ ಬಂಧನದಿಂದ ಅಂತ ಹೇಳಿ. ಕೇಳ್ತಾ ಇದ್ದೀರಾ ಭಕ್ತಿ ಸ್ಟುಡಿಯೋ ರೇಡಿಯೋ ಸಿಟಿ 91.1 ಅಲ್ಲಿ ಆರ್ಜೆ ನಿಖಿತಾ ಜೊತೆ.